forever on fire. ದರ್ಶನ್ ಬಳ್ಳಾರಿ ಜೈಲಿಗೆ ಹೋದ ಮೇಲೆ ಆ ಕುಟುಂಬ 4ನೇ ಬಾರಿಗೆ ದರ್ಶನ್ರನ್ನ ಭೇಟಿ ಮಾಡ್ಕೊಂಡು ಬರ್ತಾ ಇರೋದು. ವಿಜಯಲಕ್ಷ್ಮಿ ಅವರು ಇವತ್ತು ಭೇಟಿ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರೊಂದಿಗೆ ನಟ ಧನ್ವೀರ್ ಕೂಡ ಇವತ್ತು ಹೋಗಿದ್ದರು ದರ್ಶನ್ರನ್ನ ನೋಡ್ಕೊಂಡು ಬರಬೇಕು ಅಂತ ಹೇಳಿ. ದರ್ಶನ್ ಭೇಟಿಗೆ ಪತ್ನಿ ಮತ್ತು ದರ್ಶನ್ ಅವರ ಸ್ನೇಹಿತ ಧನ್ವೀರ್ ಹೋಗಿ ಬಂದಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಂದು ಕಡೆ ತಾಯಿಗೋಸ್ಕರ ದರ್ಶನ್ ಹಂಬಲ ಇತ್ತು. ತಾಯಿಯವ್ರನ್ನ ನೋಡಬೇಕು, ಮೀನಮ್ಮ ಅವ್ರನ್ನ ನೋಡಬೇಕು ಅಂಥೇಳಿ ದರ್ಶನ್ ಅವರ ಒಂದು ಬೇಡಿಕೆ ಇತ್ತು. ಆದರೆ ಗೊತ್ತಿಲ್ಲ, ನಮಗೆ ಕಾರಣಗಳೇನು ಅಂತ ಗೊತ್ತಿಲ್ಲ. ಮೀನಮ್ಮ ಅವ್ರಿಗೂ ಕೂಡ ಅಷ್ಟೇನು ಆರೋಗ್ಯ ಸರಿ ಇಲ್ಲ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಹಾಗಾಗಿ ಒಂದು ಕಡೆ ದೂರ ಒಂದು ವೇಳೆ ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ಇದ್ದಿದ್ದರೆ ಹೋಗಿ ಬರಲಿಕ್ಕೆ ನೋಡಲಿಕ್ಕೆಲ್ಲ ಅನುಕೂಲ ಆಗ್ತಾ ಇತ್ತೇನೋ ಅವರ ತಾಯಿಗೆ. ಆದರೆ ಈಗ ಅಲ್ಲಿ ಬಳ್ಳಾರಿ ಜೈಲಿಗೆ ಹಾಕಿಬಿಟ್ಟಿದ್ದಾರಲ್ಲ, ಇಲ್ಲಿಂದ ಅವ್ರಿಗೂ ಕೂಡ ಟ್ರಾವೆಲ್ ಮಾಡೋ ಸಮಸ್ಯೆ ಆಗಬಹುದೇನೋ. ಸಾಮಾನ್ಯವಾಗಿ ಆ ವಯಸ್ಸಿನ ಮಹಿಳೆಯರಿಗೆ ಬೆನ್ನೋವೋ, ಮಂಡಿ ನೋವೋ ಅಥವಾ ಬೇರೆ ಅನಾರೋಗ್ಯ ಸಮಸ್ಯೆಗಳು, ಶುಗರೋ, ಬಿ ಪಿನೋ ಏನೋ ಒಂದು ಇರುತ್ತೆ. ಸೊ ಹಾಗಾಗಿ ಅವ್ರು ಅಲ್ಲಿವರೆಗೂ ತಾಳ್ಕೊಳ್ಬೇಕಲ್ಲ. 4 ಗಂಟೆ 5 ಗಂಟೆ ಪ್ರಯಾಣ, ಈ ಕಡೆಯಿಂದ ಸ್ವಲ್ಪ ಬಿಸಿಲು ಇರುತ್ತೆ, ತಿರುಗಿ ಆ ಕಡೆಯಿಂದ ಬರಬೇಕು. ಇಂಥ ಒಂದು ಕಾರಣಗಳಿಗಾಗೂ ಕೂಡ ಮತ್ತೆ ಅವರು ಬರಲಿಕ್ಕೆ ಆಗದೇ ಇರಬಹುದು. ಆದರೆ ವಿಜಯಲಕ್ಷ್ಮಿ ಅವ್ರು ನೋಡಿ, ಪ್ರತಿ ವಾರಕ್ಕೆ 2 ಬಾರಿ ಭೇಟಿ ಕೊಡ್ತಾ ಇರ್ತಾರೆ. ವಿಚಾರ ಏನೇ ಆಗಿರಲಿ, ಸೋಪ್ ತಂದಿದ್ದಾರೆ ನಟ ದರ್ಶನ್ಗೆ, ಸೋಪ್ ತಂದಿದ್ದಾರೆ. ಅವ್ರಿಗೆ ಸಾಕಷ್ಟು ಸೋಪ್ಗಳು ತೊಗೊಂಡು ಬಂದಿದ್ದಾರೆ. ಅವರು ಆ್ಯಪಲ್ ತಂದಿದ್ದಾರೆ, ಒಂದಷ್ಟು ಬಿಸ್ಕೆಟ್ಸ್ ತಂದಿದ್ದಾರೆ. ಏನೋ ನಟ ಅಂದ ತಕ್ಷಣ ಏನೋ ತಿಂತಾರೇನೋಪ್ಪ ಅಂತ ಜನಗಳ ಲೆಕ್ಕಾಚಾರಗಳಿರ್ತವೆ. ಏನೂ ಇಲ್ಲ. ನಟ ದರ್ಶನ್ನು ನೀವು ಆ ಕಿಟ್ ನೋಡಬೇಕಾಗಿತ್ತು. ನೀವು ಫುಡ್ ಕಿಟ್ ಒಂದು ಬಂದಿತ್ತಲ್ಲ, ಅಲ್ಲಿ ಫುಡ್ ಕಿಟ್ಟಲ್ಲಿ ಇಷ್ಟೇ ಇದ್ದದ್ದು. ಯಾವುದೋ ಒಂದು ಪೇಸ್ಟ್ ಇತ್ತು, ಸ್ವಲ್ಪ ಹಣ್ಣುಗಳಿತ್ತು, ಒಂದಷ್ಟು ಆ್ಯಪಲ್ ಇತ್ತು ಅಲ್ಲಿ, ಯಾವುದೋ ಒಂದು ದರ್ಶನ್ ಬಳಸುವಂತಹ ಒಂದಷ್ಟು ಸೋಪ್ ಇತ್ತಲ್ಲಿ, ಅಷ್ಟೇ. ಒಂದು ಯಾವುದೋ ಬಿಸ್ಕೆಟ್ಸ್ ಇದ್ದಿತ್ತು, ಒಂದು ಪೌಂಡ್ ಬ್ರೆಡ್ ಅಂತ ಕಾಣುತ್ತೆ, ಒಂದು 2 ತುಂಡುಗಳು, ಬ್ರೆಡ್ಡಿನ 2 ತುಂಡುಗಳು ಅಲ್ಲಿ ನಮಗೆ ಕಾಣಿಸ್ತಾ ಇತ್ತು. ಇಷ್ಟೇ ನೋಡಿ. ದರ್ಶನ್ಗೆ ಅಂಥೇಳಿ ಅವರ ಪತ್ನಿ ತಂದಿರೋದು ಇಷ್ಟು. ನಿಮಗಲ್ಲಿ ಕಾಣಿಸುತ್ತೆ, ಅದು ಆ್ಯಪಲ್ ತಂದಿದ್ದಾರೆ. ಯಾವುದೋ ಒಂದು ಟೂತ್ ಇದೆ ಅಲ್ಲಿ. ಈ ಕಡೆ ಆ ಟೂತ್ ಪೇಸ್ಟ್ನ ಎಡಭಾಗ ಕಾಣಿಸುತ್ತಲ್ಲ ನಿಮಗೆ, ಅದೊಂದು ಫುಲ್ ಸ್ಕ್ರೀನ್ ತೋರಿಸ್ರಪ್ಪ. ಅದೊಂದು ಬ್ರೆಡ್ನ ತುಂಡು, ಅದು ಒಂದು ಬ್ರೆಡ್ ತುಂಡಿದೆ ಅಲ್ಲಿ. ಯೂಶ್ವಲಾಗಿ ನಟ ದೊಡ್ಡ ಸ್ಟಾರು ಅಂತ ಬಂದುಬಿಟ್ಟಾಗ ಏನೇನು ತಂದು ಕೊಟ್ಬಿಡ್ತಾರೋ, ಬೇಕಾದಂಗೆ ಎಲ್ಲ ತಂದುಬಿಡ್ತಾರೆ, ಹಾಗೆ ಹೀಗೆ ಅಂತ ಒಂದಿದೆ. ಇದು ಒಂದು ಭಾಗ. ಇನ್ನೊಂದು ಜೈಲಿನ ನಿಯಮಗಳು, ಏನನ್ನು ತರಬಹುದು, ಏನನ್ನು ತರಬಾರ್ದು ಅಂತೇಳಿ ನಿಯಮಗಳಿದೆ ನೋಡಿ. ಒಂದು ಸೋಪ್ ತಂದು ಕೊಟ್ಟಿದ್ದಾರೆ, ಒಂದು ಸೋಪ್ ತಂದಿದ್ದಾರೆ. ದರ್ಶನ್ ಬಳಸುವಂಥ ಸೋಪ್ ಇರಬೇಕಿದು. ಆ ಸೋಪು ಅಲ್ಲಿ ತಂದಿದ್ದಾರಲ್ಲ, ಆ ಸೋಪಿನ ಪ್ಯಾಕೆಟನ್ನು ಕೂಡ ಅಲ್ಲೊಬ್ಬ ಪೊಲೀಸು ಅದನ್ನು ಒಡೆದು ನೋಡ್ತಾ ಇದ್ದಾರೆ. ಅಕಸ್ಮಾತ್ ಅದರೊಳಗಡೆ ಯಾರೋ ಬ್ಲೇಡ್ ಇಡಬಹುದು. ಯೂಶ್ವಲಾಗಿ ಬೇರೆ ಖೈದಿಗಳ ವಿಚಾರದಲ್ಲಿ ಚೆಕ್ ಮಾಡಿದಾಗ ಅವ್ರದ್ದೊಂದು ಜೈಲ್ ನಿಯಮ ಇರುತ್ತೆ. ಯಾರನ್ನ ಬ್ಲೇಡ್ ಇಟ್ಟುಬಿಟ್ರೆ, ಯಾವ್ದಾದ್ರು ಸಣ್ಣ ಆಕ್ಸೆಲ್ ಬ್ಲೇಡ್ ಇಟ್ಟುಬಿಟ್ರೆ ಅದರೊಳಗಡೆ, ಅದೇ ನಾವು ಕಂಬಿ ಎಲ್ಲ ಕಟ್ ಮಾಡ್ತಾರಲ್ಲ, ಅಂಥ ಬ್ಲೇಡ್ ಇಟ್ಟುಬಿಟ್ರೆ ಯಾಕೆ ಬೇಕು ಚೆಕ್ ಮಾಡ್ತಾರೆ. ಗಾಂಜಾ ಇಡಬಹುದು, ಸಿಗರೇಟ್ ಇಟ್ಬಿಡಬಹುದು, ಮತ್ತು ಬರ್ತಕ್ಕಂಥ ಪದಾರ್ಥ ಇಡಬಹುದು, ಇನ್ನೇನೋ ಒಂದಷ್ಟು ಮಾರಕಾಸ್ತ್ರಗಳನ್ನು ಅದರ ಮೂಲಕ ಒಯ್ಯಬಹುದು ಅಂಥೇಳಿ ನೀವು ಆ ಸೋಪಿನ ಒಂದು ಕವರನ್ನು ಕೂಡ ಸೀಳಿ, ಅಂದರೆ ಬಿಚ್ಚಿ, ಅದನ್ನು ಕೂಡ ಬಿಚ್ಚಿಬಿಟ್ಟು ನೋಡ್ತಾರೆ. ದರ್ಶನ್ ಬಳಸುವಂಥ ಸೋಪು ಅಂತ ಕಾಣುತ್ತೆ. ಆ ಒಂದು ಸೋಪನ್ನು ಇದೀಗ ಅದರದ್ದು ಒಂದು ಬಾಕ್ಸನ್ನು ಕೂಡ ಓಪನ್ ಮಾಡ್ತಿದ್ದಾರೆ. ಎಲ್ಲ ಪ್ಯಾಕೆಟ್ಗಳನ್ನು ಕೂಡ ಓಪನ್ ಮಾಡಿ ನೋಡ್ತಿದ್ದಾರೆ. ಒಂದು ಕಡೆ ಬ್ರೆಡ್ ಇದೆ, ಬ್ರೆಡ್ಡಿನ ಸ್ಲೈಸ್ಗಳ ಮಧ್ಯೆ ಕೂಡ ಚೆಕ್ ಮಾಡಬಹುದೇನೋ, ಬ್ರೆಡ್ ಮಧ್ಯೆ ಏನಾದರೂ ಇಟ್ಟು ಕಳಿಸ್ಬಿಟ್ರೆ ಏನು ಅಂತ ಹೇಳಿ. ಇನ್ನೊಂದು ಕಡೆ ಆ್ಯಪಲ್ ಇವೆ, ಅಲ್ಲಿ ಸಾಕಷ್ಟು ಆ್ಯಪಲನ್ನು ತೊಗೊಂಡು ಬಂದಿದ್ದಾರೆ. ಒಂದು ಪೇಸ್ಟು. ಇಷ್ಟು ನಮಗೆ ನಮ್ಮ ಕ್ಯಾಮರಾ ಕಣ್ಣಿಗೆ ಸರಿಸಿಕ್ಕಂಥ ವಸ್ತುಗಳು. ಯೂಶ್ವಲಾಗಿ ಒಬ್ಬ ದೊಡ್ಡ ನಟ ಅಂತ ಹೇಳಿದ ತಕ್ಷಣ ಏನೋ ತೊಗೊಂಡು ಹೋಗ್ಬಿಡ್ತಾರೆ ಅಂತ ಇದೆ. ಇಷ್ಟೇ ದರ್ಶನ್ ಬಳಸ್ತಾ ಇರೋದು, ಇಷ್ಟೇ. ನಿಮಗೆ ಗೊತ್ತಿರಲಿ, ದರ್ಶನ್ ಇದೇ ಬಳ್ಳಾರಿ ಒಳಗಡೆ ಈ ಬೇಕರಿಗಳಿಗೂ ಒಂದು ಅವಕಾಶ ಇರುತ್ತೆ. ದರ್ಶನ್ಗೆ ಅವರ ಜೈಲಿನ ಒಳಗಿನ ಖರ್ಚುಗಳಿಗೆ ಸಂಬಂಧಪಟ್ಟಂತೆ ಕೂಡ ಅವರೊಂದು ಅಕೌಂಟ್ ಇರುತ್ತೆ. ಅಲ್ಲಿ ಅಕೌಂಟಿಗೆ ಯಾರಾದರೂ ಅವ್ರ ಕಡೆಯವ್ರು ಹೋಗಿ ದುಡ್ಡು ಹಾಕ್ಬೋದು. ಅದರಲ್ಲಿ ಇಷ್ಟು ದುಡ್ಡು ಅಂತ ಹಾಕಿದ್ರೆ ಆ ದುಡ್ಡು ಅಲ್ಲೇ ಇರುತ್ತೆ. ಜೈಲಿಂದ ಆಚೆ ಬರಬೇಕಾದ್ರೆ ಆ ದುಡ್ಡನ್ನು ವಾಪಸ್ ಕೊಡ್ತಾರೆ. ಗೊತ್ತಿರಲಿ ನಿಮಗೆ, ಒಂದು 700 ರೂಪಾಯಿ ಖರ್ಚು ಮಾಡಿಲ್ಲ ದರ್ಶನ್ ಅದರಲ್ಲಿ. ಎಷ್ಟೋ ದಿನ ಆಯ್ತಲ್ಲ ಜೈಲಿಗೆ ಬಂದು. ಈಗ ಇವ್ರ ಭೇಟಿಗೆ ಇವರು ಹೆಚ್ಚು ಕಡಿಮೆ 4ನೇ ಬಾರಿ ಬರ್ತಾ ಇರೋದಲ್ವ, ಇವರು ಜೈಲಿಗೆ ಬರ್ತಾ ಇದ್ದಾರೆ. ಇವರು 4ನೇ ಬಾರಿ ಜೈಲಿಗೆ ಬರುವ ವೇಳೆಗೂ ಕೂಡ ದರ್ಶನ್ ಒಂದು 730 ರೂಪಾಯಿ ಏನೋ, ಯಾವುದೋ ಒಂದು ಸಲ ಚಿಪ್ಸ್ ತೊಗೊಂಡಿರಬಹುದು, ಒಂದು ಸಲ ಬಿಸ್ಕೆಟ್ ತೊಗೊಂಡಿರಬಹುದು, ಇನ್ನೊಂದು ಯಾವುದೋ ಒಂದು ಬನ್ ತೊಗೊಂಡಿರಬಹುದು, ಅಷ್ಟೇ. ದರ್ಶನ್ನು ಬೇಕರಿಯಲ್ಲೂ ಕೂಡ ಏನೂ ಖರ್ಚು ಮಾಡಿಲ್ಲ. ಪರಪ್ಪನ ಅಗ್ರಹಾರದ ಲೆಕ್ಕಾಚಾರಗಳೇ ಬೇರೆ, ಬಳ್ಳಾರಿ ಜೈಲಿನ ಲೆಕ್ಕಾಚಾರಗಳೇ ಬೇರೆ. ಈ ಬ್ಯಾಗ್ ಇದೆಲ್ಲ ಬಹುಶಃ ಹೋದ ವಾರ ಕೊಟ್ಟಿದ್ದಿದ್ದು ಬ್ಯಾಗ್ ಇದು. ಬ್ಯಾಗನ್ನು ಅಲ್ಲಿ ವಾಪಸ್ ಕೊಡ್ತಾ ಇರೋದು. ಏನು ತೀರಾ ಸಾಮಾನ್ಯ ಮನುಷ್ಯರು ಯಾವ ಥರದಲ್ಲಿ ಇರ್ತಾರೋ ಅದೇ ಥರನೇ ಅಲ್ಲಿ ದರ್ಶನ ಕೂಡ ಇರುತ್ತೆ. ತುಂಬ ನಮಗೇನೋ ದರ್ಶನ್ಗೆ ಇಲ್ಲಿ ತುಂಬ ಹೈಫೈಯಾಗಿ ಏನೋ ಸೆಕ್ಯೂರಿಟೀಸ್ ಅಂದರೆ ಸ್ಪೆಷಾಲಾಗಿ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ನಮ್ಗೆ ಯಾರಿಗೂ ಅನ್ನಿಸ್ತಾ ಇಲ್ಲ. ಇಲ್ಲಿ ವಿಶೇಷವಾಗಿ ದರ್ಶನ್ ನೋಡ್ಕೊಳ್ತಾ ಇದ್ದಾರೆ. ರಾಜಾತಿಥ್ಯದ ಸುಳಿವುಗಳಂತೂ ನಮ್ಗೆ ಕಾಣಿಸ್ತಾ ಇಲ್ಲ. ಇನ್ನು ದರ್ಶನ್ ಕೂಡ ಅಷ್ಟೇ, ನಮಗೆ ಜೈಲಿಗೆ ಹೋಗಬೇಕಾದ್ರೆ ಇದ್ದಿದ್ದಕ್ಕಿಂತ ಸ್ವಲ್ಪ ಲೀನ್ ಅಂತ ಅನ್ನಿಸ್ತಾರೆ. ಸ್ವಲ್ಪ ಸಣ್ಣ ಆಗಿರಬೇಕು,
ಮೈಕಟ್ಟಿಗೇನು ಕೊರತೆ ಇಲ್ಲ. ಅದೇ ಮೈಕಟ್ಟಲ್ಲೇ ದರ್ಶನ್ ಕಾಣಿಸ್ತಾ ಇರೋದು ಇವತ್ತಿಗೂ ಕೂಡ. ಅದರಲ್ಲೇನು ತುಂಬ ವ್ಯತ್ಯಾಸಗಳೇನಾಗಿಲ್ಲ. ಅದೇ ಫಿಟ್ನೆಸ್ಸಲ್ಲಿ ದರ್ಶನ್ ಸದ್ಯಕ್ಕಿದ್ದಾರೆ. ಅಮ್ಮನಿಗೋಸ್ಕರ ಹಂಬಲಿಸ್ತಾ ಇದ್ರು, ಅಮ್ಮ ಬರೋಕ್ಕಾಗಿಲ್ಲ ಅಂತ ಕಾಣುತ್ತೆ. ಇದೀಗ ಧನ್ವೀರ್ ಅವರ ಗೆಳೆಯ ಧನ್ವೀರ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ ಇವತ್ತು ಕೂಡ ದರ್ಶನ್ ಅವರ ತಾಯಿ ಮೀನಾ ಅವರು ಬಂದಿಲ್ಲ. ಇನ್ನು ಸಂದರ್ಶಕರ ಕೊಠಡಿಯಲ್ಲಿ ದರ್ಶನ್ ಜೊತೆಯಲ್ಲಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ದರ್ಶನ್ ಅವರ ನಡುವೆ ಸಾಕಷ್ಟು ಮಾತುಕತೆ ಆಗಿದೆ. ಯೂಶುವಲಾಗಿ ಚಾರ್ಜ್ ಶೀಟ್ ಆದ ಮೇಲೆ ತುಂಬ ದಿನ ಏನೂ ಇಟ್ಕೊಳ್ಳೋಕ್ಕಾಗಲ್ಲ, ತುಂಬ ದಿನ ನಿಮಗೆ ಕಾಯಿಸೋಕ್ಕಾಗಲ್ಲ. ಅದನ್ನು ನೀವು ನ್ಯಾಯಾಧೀಶರಿಗೂ ಮನವರಿಕೆ ಮಾಡಿಕೊಡಬೇಕಾಗುತ್ತದೆ. ಯಾಕೆ ಸ್ವಾಮಿ ಇವ್ರನ್ನ ಬಿಡಬಾರ್ದು, ಯಾಕೆ ಬಿಡಬಾರ್ದು ಇವ್ರನ್ನ ಅಂತ ದರ್ಶನ್ ಪರ ವಕೀಲರು ಕೇಳ್ತಾರೆ. ಆವಾಗ ಉತ್ತರ ಕೊಡಬೇಕು, ಇವರು ಸರ್ಕಾರಿ ಪರ ವಕೀಲರು ಉತ್ತರ ಕೊಡಬೇಕಾಗತ್ತೆ. ಯಾವೆಲ್ಲ ಕಾರಣಗಳಿಗಾಗಿ ನಮಗೆ ದರ್ಶನ್ ಅಥವಾ ಅವರ ಗ್ಯಾಂಗ್ ಇನ್ನೂ ಬೇಕಾಗುತ್ತೆ ಅಂತ ಹೇಳಿ ಬಳ್ಳಾರಿ ಜೈಲಲ್ಲಿ ಇದೇ ವೇಳೆ ದರ್ಶನ್ ನೋಡಿದಂತಹ ಧನ್ವೀರ್ ಕಣ್ಣೀರು ಹಾಕಿದ್ದಾರಂತೆ. ಅವ್ರ ಕಡೆ ಹುಡುಗರು ಇವರೆಲ್ಲರೂ ಕೂಡ, ದರ್ಶನ್ನು ಜೊತೆಯಲ್ಲಿ ಇರ್ತಕ್ಕಂಥ ಒಂದಷ್ಟು ಹುಡುಗರುಗಳಿದ್ದಾರೆ. ಇವರೆಲ್ಲರೂ ಕೂಡ ಒಂದಷ್ಟು ಯುವ ನಟರು ಇದ್ದಾರೆ. ಆ ಯುವ ನಟರುಗಳಲ್ಲಿ ಧನ್ವೀರ್ ಕೂಡ ಒಬ್ಬರು. ಏನೋ ದರ್ಶನ್ನ ನೋಡಿ ಅವರಿಗೆ ಕಣ್ಣೀರು ಬಂತಂತೆ.